ಸಂಗೀತ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆ ನೀಡಿದ್ದು ಬಾಗಲಕೋಟೆ ಜಿಲ್ಲೆ. ಹಿಂದೂಸ್ತಾನಿ ಸಂಗೀತ ಕಲಾವಿದರನ್ನ ರಾಷ್ಟ್ರ ಮಟ್ಟಕ್ಕೆ ನೀಡಿದ ಹೆಗ್ಗಳಿಕೆ ಕೂಡ ಜಿಲ್ಲೆಯದಾಗಿದೆ. ಈ ಶ್ರೀಮಂತ ಪರಂಪರೆಯನ್ನು ಬಿವಿವಿ ಸಂಘದ ಬಸವೇಶ್ವರ ಕಲಾ ಮಹಾವಿದ್ಯಾಲಯದ ಸಂಗೀತ ವಿಭಾಗವು ಮುಂದುವರಿಸಿಕೊಂಡು ಸಾವಿರಾರು ಸಂಗೀತ ಕಲಾವಿದರನ್ನು ದೇಶಕ್ಕೆ ಕೊಡುಗೆಯಾಗಿ ನೀಡುತ್ತಿರುವುದು ಜಿಲ್ಲೆಗೆ ಹೆಮ್ಮೆಯ ಸಂಗತಿ. ಆತ್ಮೀಯ ವೀಕ್ಷಕರೇ, ನಮ್ಮೂರ ಸುದ್ದಿಗೆ ಸ್ವಾಗತ. ಇಂದು ಜೂನ್ 21 ವಿಶ್ವ ಸಂಗೀತ ದಿನಾಚರಣೆಯ ಅಂಗವಾಗಿ ಸಂಗೀತದ ಮಹತ್ವ ಹಾಗೂ ಅದರ ಶ್ರೀಮಂತ ಪರಂಪರೆಯನ್ನು ಪರಿಚಯಿಸುವ ವಿಶೇಷ ವರದಿಯನ್ನ ನಿಮ್ಮ ಮುಂದಿಡುತ್ತಿದ್ದೇವೆ. ಸಂಗೀತವೆಂದರೆ ಕೇವಲ ಮನರಂಜನೆಯ ಸಾಧನವಲ್ಲ, ಅದು ಮನಸ್ಸಿಗೆ ನೆಮ್ಮದಿ ನೀಡುವ, ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವ ಶಕ್ತಿಯಾಗಿದೆ. ಅಂತಹ ಸಂಗೀತ ಕ್ಷೇತ್ರಕ್ಕೆ ತನ್ನದೇ ಆದ ಅಮೂಲ್ಯ ಕೊಡುಗೆಯನ್ನು ನೀಡಿರುವ ಜಿಲ್ಲೆ ಎಂದರೆ ಬಾಗಲಕೋಟೆ. ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದ ಅನೇಕ ಖ್ಯಾತ ಕಲಾವಿದರನ್ನು ದೇಶಕ್ಕೆ ನೀಡಿರುವ ಹೆಗ್ಗಳಿಕೆ ಬಾಗಲಕೋಟೆ ಜಿಲ್ಲೆಯದ್ದು. ಸಂಗೀತದ ಈ ಶ್ರೀಮಂತ ಪರಂಪರೆಯನ್ನ ಮುಂದುವರಿಸುವಲ್ಲಿ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಬಸವೇಶ್ವರ ಕಲಾ ಮಹಾವಿದ್ಯಾಲಯದ ಸಂಗೀತ ವಿಭಾಗ ಮಹತ್ವದ ಪಾತ್ರ ವಹಿಸುತ್ತಿದೆ. ಬಿವಿವಿ ಸಂಘದ ಹೆಮ್ಮೆಯ ಸಂಸ್ಥೆಯಾದ ಬಸವೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ ಸಂಗೀತ ವಿಷಯಕ್ಕೆ ವಿಶೇಷವಾದಂಥ ಪ್ರಾಧಾನ್ಯತೆ ಇದೆ. ಹೀಗಾಗಿ 1979-80ನೇ ದಶಕದಲ್ಲಿ 80ನೇ ಸಾಲಿನಲ್ಲಿ ಪಂಡಿತ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಮಹಾವಿದ್ಯಾಲಯದಲ್ಲಿ ಅವರ ಅಮೃತ ಹಸ್ತದಿಂದಲೇ ಸಂಗೀತ ವಿಭಾಗವು ಪ್ರಾರಂಭವಾಯಿತು. ಆರಂಭದಲ್ಲಿ ಸಂಗೀತ ವಿಭಾಗದಲ್ಲಿ 3 ವಿಷಯಗಳನ್ನು ಕಲಿಸಲಾಗುತ್ತಿತ್ತು: ಗಾಯನ, ಸಿತಾರ್, ತಬಲಾ. 3 ವಿಷಯಗಳನ್ನು ಒಳಗೊಂಡ ವಿಭಾಗವು 1989-80ರಲ್ಲಿ ಪ್ರಾರಂಭವಾಯಿತು. ಆರಂಭದಲ್ಲಿ ಗಾಯನಕ್ಕೆ ಚಿಂಚಖಂಡಿ ಸರ್ ಅಂತ ಇದ್ರು. ನಂತರ ಪ್ರಖ್ಯಾತ ತಬಲಾ ವಾದಕರಾದಂಥ ಬಳ್ಳೂರು ಸರ್ ಅವರು ತಬಲಾ, ಹಾಗೂ ಅಲ್ಲದೆ ವಿ.ಜಿ. ಮಹಾಪುರುಷ್ ವಿಶೇಷವಾದಂಥ ಸಂಗೀತದಲ್ಲಿನೇ ಸಿತಾರ್ ವಾದನದಲ್ಲಿನೇ ವಿಶೇಷವಾದಂಥ ಸಾಧನೆ ಮಾಡಿದ ವಿ.ಜಿ. ಮಹಾಪುರುಷ್ ಅವರು. ಹೀಗೆ 3 ಜನರಿಂದ ಈ ವಿಭಾಗ ಆರಂಭವಾಯಿತು. ಸಂಗೀತ ವಿಭಾಗ ವಿಶಿಷ್ಟವಾದಂಥ ವಿಭಾಗ. ನಮ್ಮಲ್ಲಿ ಬಾಗಲಕೋಟೆ ಯೂನಿವರ್ಸಿಟಿಯಲ್ಲಿ ಏಕಮಾತ್ರ ನಮ್ಮ ಮಹಾವಿದ್ಯಾಲಯದಲ್ಲಿ ಮಾತ್ರ ಸಂಗೀತ ವಿಭಾಗ ಇದೆ. ಇದು ಈ ಭಾಗದ ವಿದ್ಯಾರ್ಥಿಗಳ ಸಂಗೀತ ಆಸಕ್ತಿಗೆ ನೀರೆರೆದು ಬೆಳೆಸ್ತಕ್ಕಂಥ ಕಾರ್ಯವನ್ನು ಅನೂಚಾನವಾಗಿ ನಿರ್ವಹಿಸ್ತಾ ಬರ್ತಾ ಇದೆ. ಅನೇಕ ಜನ ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ನಾಡಿನ ಬೇರೆ ಬೇರೆ ಮೂಲೆಗಳಲ್ಲಿ ಪ್ರಖ್ಯಾತ ಸಂಗೀತಗಾರರಾಗಿ ಹಾಗೂ ಶ್ರೇಷ್ಠ ಹಾಗೂ ವಿದ್ಯಾರ್ಥಿ ಪ್ರಿಯ ಪ್ರಾಧ್ಯಾಪಕರಾಗಿ ಬೇರೆ ಬೇರೆ ಮಹಾವಿದ್ಯಾಲಯಗಳಲ್ಲಿ, ಸರ್ಕಾರಿ ವಿದ್ಯಾಲಯಗಳಲ್ಲಿ, ಖಾಸಗಿ ವಿದ್ಯಾಲಯಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬಾಗಲಕೋಟೆಯವರೇ ಆದಂಥ ಒಬ್ಬ ಪ್ರಖ್ಯಾತ ಸಂಗೀತಗಾರರಾದಂಥ ಶ್ರೀ ಅನಂತ ಕುಲಕರ್ಣಿ ಅವರು ಇದೇ ಮಹಾವಿದ್ಯಾಲಯದಲ್ಲಿ ಓದಿದವರು ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು. ಅಲ್ಲದೇ ಶ್ರೀ ಕಿರಣ್ ಯರಪಲ್ ಅಂತವರು ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶ್ರೀ ಸುಧೀರ್ ನಾಯಕ್ ಅವರು ಕೂಡ ಹೀಗೆ ಅನೇಕ ಪಟ್ಟಿ ಬೆಳಿತಾನೆ ಹೋಗ್ತವೆ. ಸುಷ್ಮಾ ಮಾರ್ಕೋಡ್ ಅನ್ನುವಂಥವ್ರು ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮ ವಿದ್ಯಾರ್ಥಿಗಳೇ ಆದಂತಹ ಡಾಕ್ಟರ್ ರೇವಣಸಿದ್ದ ಬೆನ್ನವರವರು ಹಾಗೂ ಕುಮಾರಿ ಶ್ರೇಯಾ ಜೋರಾಪುರ್ ಅವರು ಈಗ ನಮ್ಮಲ್ಲಿನೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶಿವು ಗದ್ದಿ, ಅರ್ಜುನ್ ವಠಾರ್ ಹಾಗೂ ಪ್ರಮೋದ್ ಹರಿಮಂದಿರ್ ಹಾಗೂ ವೀಣಾ ಮಠ್ ಅವರು, ಮಲ್ಲಣ್ಣ ಬಡಗೇರವರು, ವಿನೋದ್ ನಂದನೂರ್ ಅವರು, ಎಚ್.ಕೆ. ನಾಗನೂರ್, ವಿಶೇಷವಾಗಿ ನವೋದಯ, ಕೇಂದ್ರೀಯ ಮಹಾವಿದ್ಯಾಲಯ, ಮೊರಾರ್ಜಿ ದೇಸಾಯಿ ಮಹಾವಿದ್ಯಾಲಯಗಳು ಹಾಗೂ ವಸತಿ ಶಾಲೆಗಳು, CBSE ಸ್ಕೂಲ್ಗಳಲ್ಲಿ ಸಂಗೀತ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸತಕ್ಕಂಥ ನಮ್ಮ ವಿದ್ಯಾರ್ಥಿಗಳ ಪಡೆ ಇದೆ. ನಮ್ಮ ಮಹಾವಿದ್ಯಾಲಯದ ಸಂಗೀತ ವಿಭಾಗದಲ್ಲಿ
ಸಂಗೀತೋಪಕರಣಗಳ ಮ್ಯೂಸಿಯಂ ಪ್ರಾರಂಭವಾಗಿದೆ. ಈ ಮ್ಯೂಸಿಯಂ ಅನ್ನ ಪ್ರಥಮದಲ್ಲಿ ತಮ್ಮಲ್ಲಿರ್ತಕ್ಕಂಥ ಸಂಗ್ರಹವನ್ನ ಕೊಟ್ಟು ಆರಂಭ ಮಾಡಿದವರು ಶ್ರೀ ವಿ.ಜಿ. ಮಹಾಪುರುಷ್ ಸಿತಾರ್ ಪ್ರಾಧ್ಯಾಪಕರು. ನಮ್ಮಲ್ಲಿನೇ ಇದ್ದು ವಾದ್ಯಗಳ ಸಂಗ್ರಹಗಳನ್ನ ಇಲ್ಲಿ ಮ್ಯೂಸಿಯಂ ಆಗಿ ಮಾಡಿ ಇರಿಸಲಾಗಿದೆ. ವೆಸ್ಟರ್ನ್ ವಾದ್ಯಗಳಿದಾವೆ, ಪಾಶ್ಚಾತ್ಯ ವಾದ್ಯಗಳಿದಾವೆ, ಹಿಂದೂಸ್ತಾನಿ ವಾದ್ಯಗಳಿದಾವೆ, ಕರ್ನಾಟಕಿ ವಾದ್ಯಗಳಿದಾವೆ. ಇವಷ್ಟೇ ಅಲ್ಲದೆ ಅಪರೂಪದ ಜಾನಪದ ವಾದ್ಯಗಳು ಹಾಗೂ ಅಪರೂಪದ ಫೋನೋಪ್ಲೇಟ್ಗಳು, ಮ್ಯೂಸಿಯಂದಲ್ಲಿ ಕಾಣಬಹುದಾದಂತಹ ಅಪರೂಪದ ರೇಡಿಯೋಗಳು, ಹಾಡಿನ ತಟ್ಟೆಗಳು, ಅದಲ್ಲದೆ ಅಪರೂಪದ ಜಾನಪದ ವಾದ್ಯಗಳ ಸಂಗ್ರಹವೂ ಕೂಡ ಇದೆ. ಅಪರೂಪದ ಅದರಲ್ಲಿ ತತ್ವವಾದ್ಯಗಳು, ತಂತಿ ವಾದ್ಯಗಳು ಹಾಗೂ ಸುಶಿರವಾದ್ಯಗಳಿಂದ ಕೂಡಿದಂತಹ ಮ್ಯೂಸಿಯಂ ಇದಾಗಿದೆ. ಯುವ ಜನರಲ್ಲಿ ಶಾಸ್ತ್ರೀಯ ಸಂಗೀತದ ಬೀಜಗಳನ್ನು ಬಿತ್ತಿ ಅವರು ಆ ಸಂಗೀತದ ಸಂಸ್ಕೃತಿಯನ್ನು ಮುಂದುವರಿಸೋದಕ್ಕೆ ಮುಂಚೂಣಿಯಲ್ಲಿ ನಿಂತು ಸಹಾಯ ಮಾಡತಕ್ಕಂಥ ವಿಭಾಗವಾಗಿ ನಮ್ಮ ಮಹಾವಿದ್ಯಾಲಯದ ಹಿಂದೂಸ್ತಾನಿ ಸಂಗೀತ ವಿಭಾಗವು ಕಾರ್ಯನಿರ್ವಹಿಸ್ತಾ ಇರತಕ್ಕಂಥದ್ದು ತುಂಬಾ ಸಂತೋಷದ ಸಂಗತಿಯಾಗಿದೆ. ದಶಕಗಳಿಂದ ಸಂಗೀತ ಶಿಕ್ಷಣ ನೀಡುತ್ತಿರುವ ಈ ವಿಭಾಗವು ಸಾವಿರಾರು ವಿದ್ಯಾರ್ಥಿಗಳಿಗೆ ಸಂಗೀತದ ಪಾಠ ಕಲಿಸಿ ಅನೇಕ ಪ್ರತಿಭಾವಂತ ಗಾಯಕರನ್ನು, ವಾದಕರನ್ನು ಹಾಗೂ ಸಂಗೀತ ಶಿಕ್ಷಕರನ್ನ ರೂಪಿಸಿ ದೇಶದ ವಿವಿಧ ಭಾಗಗಳಿಗೆ ಕೊಡುಗೆಯಾಗಿ ನೀಡಿದೆ. ನಾವು ವಿಭಾಗದಲ್ಲಿ ಬಂದು PUC ಮುಗಿದು ಬಂದಂತವ್ರಿಗೆ BA ದಲ್ಲಿ ಒಂದು ವಿಷಯ ತೆಗೆದುಕೊಂಡು ಅಭ್ಯಾಸ ಮಾಡ್ತಾರೆ. ಅವರಿಗೆ ನಾವು ಸಿಲೆಬಸ್ ಪ್ರಕಾರ ಅವರಿಗೆ ಬೇರೆ ಹೇಳ್ಕೊಡ್ತೀವಿ. ಈ SLC ಮುಗಿಸ್ಕೊಂಡು ಬಂದು PUC ಬಂದಂತವರಿಗೆ ಅವರಿಗೆ ಆ ಸಿಲೆಬಸ್ ಪ್ರಕಾರ ಅವ್ರಿಗೆ ಹೇಳ್ಕೊಡ್ತೀವಿ. ಇನ್ನು ಮಹಾವಿದ್ಯಾಲಯದಲ್ಲಿ ವಿಷಯವನ್ನು ತೆಗೆದುಕೊಳ್ಳದೇ ಇರುವಂತಹ ವಿದ್ಯಾರ್ಥಿಗಳು ನಮ್ಮಲ್ಲಿ ಕಲಿತೀವಿ ಅಂತ ಬಂದ್ರ ಅವ್ರಿಗೆ ಯಾವ ರೀತಿ ಬೇಕು ಸುಗಮ ಸಂಗೀತಗಳನ್ನ ಈ ರೀತಿಯಾಗಿ ಅವ್ರಿಗೆ ಹೇಳ್ಕೊಡ್ತೀವಿ. ಇನ್ನ ಇಲ್ಲಿ ಲೋಕಲ್ ಜನ ಯಾರಾದ್ರೂ ಸಂಗೀತ ಹಿರಿಯರು ನಮ್ಮ ಬೇರೆ ಬೇರೆ ಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ ಅಧ್ಯಯನ ಮಾಡುವಂತ ವಿದ್ಯಾರ್ಥಿಗಳಾಗ್ಲಿ, ಅಧ್ಯಾಪಕರಾಗ್ಲಿ, ಇಲ್ಲಿ ಬೇರೆ ಬೇರೆ ಕೆಲಸದಲ್ಲಿ ಇರುವಂತ ಸ್ಥಳೀಯರು ಅವರು ಕೂಡ ನಮ್ಮ ಸಂಗೀತವನ್ನು ಕಲಿಸಿಕೊಡ್ರಿ ಅಂತ ತಿಳ್ಕೊಂಡು ಬಂದ್ರ ನಮ್ಮಲ್ಲಿ ಪಂಡಿತ್ ಪುಟ್ಟರಾಜ್ ಗವಾಯಿ ಸ್ಕೂಲ್ ಆಫ್ ಮ್ಯೂಸಿಕ್ ಅಂತ ತಿಳ್ಕೊಂಡು ಓಪನ್ ಮಾಡೀವಿ. ಅದರಲ್ಲಿ ಅಡ್ಮಿಷನ್ ಮಾಡ್ಕೊಂಡು ಅವರಿಗೂ ಕೂಡ ನಾವು ಸಂಗೀತವನ್ನು ಹೇಳ್ಕೊಡುವಂತ ವ್ಯವಸ್ಥೆಯನ್ನ ನಮ್ಮ ಮಹಾವಿದ್ಯಾಲಯ ಮಾಡ್ತಾ ಇದೆ. ಈ ಸಂಗೀತ, ಹಿಂದೂಸ್ತಾನಿ ಸಂಗೀತದ ಆಸಕ್ತಿ ಬೆಳೆಯಲಿ ಅಂತ ಹೇಳಿ ಕಳೆದ 40 ವರ್ಷಗಳಿಂದ ಬಹುಶಃ ನಾ ಕಂಡಂತೆ ಯಾವುದೇ ವಿಶ್ವವಿದ್ಯಾಲಯ ಈ ಕಾರ್ಯವನ್ನ ಮಾಡಿಲ್ಲ. ರಾಜ್ಯ ಮಟ್ಟದ ಹಿಂದೂಸ್ತಾನಿ ಸಂಗೀತದ, ವಿಶೇಷವಾಗಿ ಹಿಂದೂಸ್ತಾನಿ ಸಂಗೀತದ ಕುರಿತಾಗಿ ಇಲ್ಲಿ ಸ್ಪರ್ಧೆಗಳನ್ನ ನಡೆಸ್ತಾ ಬಂದಿದೆ. ಇಲ್ಲಿ ಸಾಕರಾಗಿ ಅತ್ಯುತ್ತಮ ರಾಜ್ಯ ಮಟ್ಟದ ಕಲಾವಿದರಾಗಿ ಹೊರಹೊಮ್ಮಿದಂತ ಸಾಕಷ್ಟು ಕಲಾವಿದರು ಸಹಿತ ಅವರು ವಿದ್ಯಾರ್ಥಿ ಜೀವನದಲ್ಲಿ ಈ ಒಂದು ಕಾಂಪಿಟೇಷನ್ದಲ್ಲಿ ಭಾಗವಹಿಸಿದಂಥವ್ರು. ಉದಾಹರಣೆಗಾಗಿ ಇಂದಿನ A ಗ್ರೇಡ್ ಟಾಪ್ ಆರ್ಟಿಸ್ಟ್ ಇದ್ದಂತ ಕೈವಲ್ ಕುಮಾರ್ ಗುರವ್ ಅವರು ಸಹಿತ ವಿದ್ಯಾರ್ಥಿ ಜೀವನದಲ್ಲಿ ಆ ಒಂದು ಸಂಗೀತ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದಂತ ಉದಾಹರಣೆ ಇದೆ. ಅದೇ ತರನಾಗಿ ಸಿರ್ಸಿ ಹೊನ್ನಾವರದ ಅಶೋಕ್ ಹುಗ್ಗಣ್ಣವ್ರ ಸರ್ ಅಂತ ಅವರು ಸಹಿತ ವಿದ್ಯಾರ್ಥಿ ಜೀವನದಲ್ಲಿ ಆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹದ್ದು. ಇಂಥವು ಸಾಕಷ್ಟು ಉದಾಹರಣೆಗಳು ಸಿಗ್ತಾವು. ಅದ್ರ ಜೊತೆಗೆ ಈ ಸಂಗೀತ ವಿಭಾಗ ಸಂಗೀತ ದಾಸೋಹದ ಜೊತೆಗೆ ಪ್ರಖ್ಯಾತ ಸಂಗೀತಗಾರರನ್ನು ಈ ಭಾಗಕ್ಕೆ ಪರಿಚಯಿಸಿದಂತ ಒಂದು ಇತಿಹಾಸ ಇದೆ. ಅಂತದ್ರಲ್ಲಿ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಸರ್, ಬಸವರಾಜ್ ರಾಜಗೂರ್ ಸರ್, ಪಂಡಿತ್ ಬಸವರಾಜ್ ಬೆಂಡಿಗೇರ್ ಸರ್, ಪಂಡಿತ್ M ವೆಂಕಟೇಶ್ ಕುಮಾರ್ ಸರ್, ಕೈವಲ್ ಕುಮಾರ್ ಗುರವ್ ಅಂತ ಹಿರಿಯ ಎಲ್ಲ ದಿಗ್ಗಜ ಸಂಗೀತಗಾರ ಸಹಿತ ಈ ಸಂಗೀತ ವಿಭಾಗಕ್ಕೆ ಭೇಟಿ ಕೊಟ್ಟು ಇಲ್ಲಿ ಸಂಗೀತ ಕಚೇರಿಯನ್ನ ನಡೆಸಿದ್ದು ಉದಾಹರಣೆ ಉಂಟು. ಅಂತ ಪ್ರಖ್ಯಾತ ಸಂಗೀತ ವಿಭಾಗ ನಮ್ಮಲ್ಲಿ ಇದೆ. ಅಂತ ಇಲ್ಲಿ ಪಂಚಾಕ್ಷರಿ ಗವಾಯಿಗಳು ಎಂಬ ಹೆಸರನ್ನು, ನಾಮಧೇಯವನ್ನ ಪಡೆದುಕೊಂಡಂತ ಕ್ಷೇತ್ರ ಇದೆ. ಹೀಗಾಗಿ ಸಂಗೀತದ ಅಲ್ಲದೆ ಇದೇ ಬಾಗಲಕೋಟೆ ನಗರದಲ್ಲೇನೆ ನಾಟಕದ ಥಿಯೇಟರ್ನಲ್ಲಿ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಹಾಡಿದಂತಹ ಕ್ಷಣಗಳಿದಾವೆ. ಆ ಎಲ್ಲ ಸಂಗತಿ, ಆ ಎಲ್ಲ ಹಿನ್ನೆಲೆ ಬಹುಶಃ ನಮ್ಮ ಈ ಭಾಗದ ಸಂಗೀತಾಸಕ್ತ ವಿದ್ಯಾರ್ಥಿಗಳಿಗೆ ಶಾಸ್ತ್ರಬದ್ಧವಾದ ಮತ್ತು ಸುಸಜ್ಜಿತವಾದಂತಹ ಅಧ್ಯಯನಕ್ಕೆ ಅವಕಾಶ ಕಲ್ಪಿಸಿಕೊಡುವುದಲ್ಲದೆ ವಿಶ್ವವಿದ್ಯಾಲಯದಿಂದ ಪದವಿ ದೊರಕಿಸಿಕೊಡ್ತಕ್ಕಂತಹ ಒಂದು
ಪ್ರಮುಖ ಅವಕಾಶವನ್ನ ನಮ್ಮ ಮಹಾವಿದ್ಯಾಲಯದ ಸಂಗೀತ ವಿಭಾಗ ಒದಗಿಸಿಕೊಟ್ಟಿದೆ ಅಂತ ಹೇಳಬಹುದು. ಇದು ಈ ಭಾಗದ ಸಂಗೀತಾಸಕ್ತರ ಸಂಗೀತದ ಮೂಲ ಸಂಸ್ಕೃತಿ, ಮೌಲ್ಯಗಳು ಹಾಗೂ ಕಲೆಯ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ತಲುಪಿಸುವ ಕಾರ್ಯದಲ್ಲಿ ಬಸವೇಶ್ವರ ಕಲಾ ಮಹಾವಿದ್ಯಾಲಯದ ಸಂಗೀತ ವಿಭಾಗ ನಿರಂತರವಾಗಿ ಶ್ರಮಿಸುತ್ತಿದ್ದು, ಬಾಗಲಕೋಟೆ ಜಿಲ್ಲೆಯ ಸಾಂಸ್ಕೃತಿಕ ವೈಭವವನ್ನು ಮತ್ತಷ್ಟು ಶ್ರೀಮಂತಗೊಳಿಸುತ್ತಿದೆ.